ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ತಂದಿರುವಂಥ ರೆಮಿಡಿ ತುಂಬಾ ಪವರ್ಫುಲ್ ಆದಂಥ ಒಂದು ರೆಮಿಡಿಯಾಗಿದೆ. ನಾನು ನೋಡಿ ಒಂದು ಪಿಂಗಾಣಿ ಒಂದು ಭರಣಿಯನ್ನು ತೋರಿಸ್ತಾ ಇದ್ದೀನಿ. ಈ ಪಿಂಗಾಣಿಯ ಭರಣಿಯಲ್ಲಿ ಯಾವ ಒಂದು ವಸ್ತುವನ್ನು ಹಾಕಿಟ್ರೆ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಬರುವುದಿಲ್ಲ, ಯಾವುದೇ ಸಾಲದ ಬಾಧೆ ಆಗುವುದಿಲ್ಲ, ಹಣದ ಆಕರ್ಷಣೆ ಆಗುತ್ತೆ, ನಾನಾ ಮೂಲಗಳಿಂದ ಹಣ ಬರುತ್ತೆ. ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತ ಹೇಳಬಹುದು. ಹೌದು, ನಾಳೆ ಆಷಾಢ ಶುಕ್ರವಾರ ಎಂಬುದು ತುಂಬಾ ಶುಭಕರವಾದ ದಿನ. ಈ ಅರಿಶಿನ ಅನ್ನೋದಿಲ್ಲ, ಅರಿಶಿನ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಅರಿಶಿನ ಇಡುವುದರಿಂದ ಮತ್ತು ಶುಕ್ರವಾರ ಉಪ್ಪು ಅರಿಶಿನ ಯಾವುದರಲ್ಲಿ ಈ ಒಂದು ಪಿಂಗಾಣಿಯ ಭರಣಿಯಲ್ಲಿ ಅರಿಶಿಣವನ್ನು ಹಾಕಿ ಇಡೋದ್ರಿಂದ ನಿಮಗೆ ಹಣದ ಸಮಸ್ಯೆನೇ ಬರೋದಿಲ್ಲ. ನಿಮ್ಗೆ ಸುರಿಮಳೆನೇ ಆಗುತ್ತೆ ಅಂತಬಹುದು. ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ. ನೀವು ಆರ್ಥಿಕ ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ರಿ, ಮನೆಯಲ್ಲಿ ಧನಾಗಮನ ಆಗ್ತಾ ಇಲ್ಲ ಅಂದರೆ ಇದೊಂದು ಅದ್ಭುತವಾದ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಒಂದು ಪಿಂಗಾಣಿ ಭರಣಿಯನ್ನು ತೋರಿಸ್ತಾ ಇದ್ದೀನಿ ಮತ್ತು ಅರಿಶಿಣವನ್ನು ತೋರಿಸ್ತಾ ಇದ್ದೀನಿ. ಈ ದಿನ ಸಾಯಂಕಾಲ ನೀವು ಅಂದರೆ ಶುಕ್ರವಾರ ಸಾಯಂಕಾಲ ಈ ಒಂದು ಹೋಮ್ ರೆಮಿಡಿಯನ್ನು ಮಾಡ್ಕೊಳ್ಳೋದ್ರಿಂದ ಒಂದು ಅದ್ಭುತವಾದ ಪರಿಹಾರ ಅಂತ ಹೇಳ್ಬೋದು. ಈ ಅರಿಶಿಣ ಅನ್ನೋದು ಅತ್ಯಂತ ಶುಭಕರವಾದಂಥ ವಸ್ತು ಒಂದು. ಫ್ರೆಂಡ್ಸ್ ನೋಡಿ, ನಾನು ಅರಿಶಿಣದ ಪ್ಯಾಕೆಟ್ ಇದ್ದರೆ ನೀವು ಹೊಸದಿದ್ದರೆ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಮನೆಯಲ್ಲಿ ಅಡುಗೆಗೆ ಯೂಸ್ ಮಾಡುವಂಥ ಅರಿಶಿಣ ಇರುತ್ತಲ್ಲ, ಅದನ್ನು ಡೈಲಿ ಯೂಸ್ ಮಾಡದೆ ನೀವು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿ ಇಟ್ಟಿರ್ತಿರಲ್ಲ, ಆ ಅರಿಶಿಣವನ್ನು ನೀವು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂದರೆ 10 ರೂಪಾಯಿದ ಪ್ಯಾಕೆಟ್ ಬರುತ್ತಲ್ಲ, 10 ರೂಪಾಯಿದ ಪ್ಯಾಕೆಟ್ ಇದ್ದರೆ ನಿಮಗೆ ಅದು ಒಳ್ಳೆಯದು. ಇಲ್ಲ ದೇವರ ಕೋಣೆಯಲ್ಲಿ ಅರಿಶಿನ ಪೌಡ್ರು ಇದ್ದೇ ಇರುತ್ತೆ, ಅರಿಶಿನ ಕುಂಕುಮ ಎಲ್ಲ ಇದ್ದೇ ಇರುತ್ತೆ. ಆ ಒಂದು ಅರಿಶಿನವನ್ನು ಬಳಸ್ಕೊಂಡು ನೀವು ಈ ಪರಿಹಾರವನ್ನು ಮಾಡ್ಕೋಬೋದು. ಈ ಅರಿಶಿನ ಎಂಬುದು ತುಂಬಾ ಶುಭವಾದ ವಸ್ತು, ಮಂಗಳಕರವಾದ ವಸ್ತು. ಹಾಗಾಗಿ ಈ ಅರಿಶಿನದಿಂದ ಮಾಡಿಕೊಳ್ಳುವಂಥ ಈ ಒಂದು ಪರಿಹಾರ ಅದ್ಭುತವಾದ ಒಂದು ಫಲವನ್ನು ತಂದುಕೊಡುತ್ತೆ. ಅದರಲ್ಲೂ ಈ ದಿನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ದೇವತೆಗಳ ಆಶೀರ್ವಾದದಿಂದ ನೀವು ಅನುಗ್ರಹವನ್ನು ಪಡ್ಕೊಳ್ಬೋದು. ಮುಖ್ಯವಾಗಿ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಮುಖ್ಯವಾಗಿ ನಿಮಗೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹವಾಗುತ್ತದೆ. ಸಾಕಷ್ಟು ಜನ ಉಪ್ಪಿನ ದೀಪವನ್ನು ಶುಕ್ರವಾರ ಹಚ್ಚಿಸ್ತಾರೆ. ಉಪ್ಪಿನ ದೀಪವನ್ನು ಹಚ್ಚೋದ್ರ ಜೊತೆಗೆ ಈ ಒಂದು ಹೋಮ್ ರೆಮಿಡಿಯನ್ನು ಮಾಡೋದ್ರೊಂದಿಗೆ ನೀವು ಸಕಲ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತೆ. ಮನೆಯಲ್ಲಿ ಹಣ ವೃದ್ಧಿಯಾಗುತ್ತೆ, ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತೆ, ಕಷ್ಟಗಳೆಲ್ಲ ಮಂಜಿನಂತೆ ಕರೆಗೆ ಹೋಗುತ್ತೆ. ಸಾಲದ ಬಾಧೆಯಿಂದ ನೀವೇನಾದರೂ ಬಳಲ್ತಾ ಇದ್ದರೆ ನಿಜವಾಗ್ಲಿ ನೀವೊಂದು ರೆಮಿಡಿಯನ್ನು ಮಾಡಿ ನೋಡಿ, ನಿಮಗೆ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ ಅನ್ನೋದನ್ನು ನೀವೇ ನೋಡ್ತೀರಿ. ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ದಿನದಿಂದ ದಿನಕ್ಕೆ ನಿಮಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಈ ಪಿಂಗಾಣಿಯ ಡಬ್ಬದಲ್ಲಿ ನಾನು ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ಈ ಅರಿಶಿಣವನ್ನು ಪಿಂಗಾಣಿಯ ಬರಡಿಯಲ್ಲಿ ಅಥವಾ ನಿಮಗೆ ಒಂದು ಡಬ್ಬ ಇದ್ದರೆ, ಗ್ಲಾಸಿನ ಡಬ್ಬ ಇದ್ದರೂ ಅದರಲ್ಲೂ ನೀವು ಹಾಕಿಡ್ಬೋದು. ಆದರೆ ಪಿಂಗಾಣಿ ಡಬ್ಬ ಇದ್ದರೆ ತುಂಬಾ ಶ್ರೇಷ್ಠ. ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನು ಮತ್ತು ಅರಿಶಿಣವನ್ನು ಹಾಕಿಡಬಾರ್ದು. ಈ ಥರ ಗಾಜಿನ ಡಬ್ಬದಲ್ಲಿ ನೀವು ಉಪ್ಪು ಮತ್ತು ಅರಿಶಿಣವನ್ನು ಹಾಕಿಡ್ಕೋಬೇಕು. ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿರೋದ್ರಿಂದ ಆರ್ಥಿಕ ಸಮಸ್ಯೆ ನಿಮಗೆ ತುಂಬಾ ಕಾಡುತ್ತೆ. ಈ ಅರಿಶಿಣವನ್ನು ನೀವು ಆದಷ್ಟು ಗಾಜಿನ ಡಬ್ಬದಲ್ಲಿ ಆಗಿರ್ಬೋದು, ಇಲ್ಲ ಪಿಂಗಾಣಿ ಡಬ್ಬದಲ್ಲಿ ಈ ರೀತಿ ಭರಣಿಯಲ್ಲಿ ಹಾಕಿಟ್ಕೊಂಡ್ರಿಂದ ನಿಮಗೆ ಒಂದು ಒಳ್ಳೆಯ ಶುಭ ಫಲವನ್ನು ಕಾಣ್ಬೋದು ಅಂತ ಹೇಳ್ಬೋದು. ನೋಡಿ, ಅರಿಶಿಣ ಅನ್ನೋದು ತುಂಬಾ ಶುಭ ಸಂಕೇತ, ಮಂಗಳಕರವಾದಂಥ ಸಂಕೇತ. ಇವತ್ತಿನ ದಿನ ನೀವು ಶುಕ್ರವಾರ ಮಾಂಸವನ್ನು ತ್ಯಜಿಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಮಾಂಸವನ್ನು ತಿನ್ನಬಾರ್ದು. ತಲೆ ಸ್ನಾನ ಮಾಡಿ ಶುಭ್ರವಾಗಿ ಮನೆಯೆಲ್ಲ ಕಂಗೊಳಿಸುವಂತೆ ಮಾಡಿಕೊಂಡು ರಂಗೋಲಿ ಹಾಕಿ, ಅದು ಗೋಧೂಳಿಯ ಸಮಯದಲ್ಲಿ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ನಾನಿಲ್ಲಿ ನಿಮಗೆ ಪಿಂಗಾಣಿಯ ಭರಣಿಯಲ್ಲಿ ಅರಿಶಿಣವನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಈ ಅರಿಶಿಣದ ಡಬ್ಬದಲ್ಲಿ ಇನ್ನು 2 ವಸ್ತುಗಳನ್ನು ಬಚ್ಚಿಡಬೇಕಾಗುತ್ತೆ. ಈ 2 ರೀತಿ ವಸ್ತುಗಳನ್ನ ಬಚ್ಚಿಡೋದ್ರಿಂದ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಬೋದು ಅಂತ ಹೇಳಬಹುದು. ಅಷ್ಟೊಂದು ಪವರ್ಫುಲ್ ಆದಂಥ ಈ ಒಂದು ಅರಿಶಿಣದ ರೆಮಿಡಿ ಅಂತ ಹೇಳ್ಬೋದು. ಈ ದಿನ ನೀವು ಮಾತೆ ಮಹಾಲಕ್ಷ್ಮಿ ದೇವಿಗೆ ತುಪ್ಪದ ದೀಪ ಕೂಡ ಹಚ್ಬೋದು. ಯಾಕೆಂದರೆ ಮಾತೆ ಮಹಾಲಕ್ಷ್ಮಿಗೆ ತುಪ್ಪಿನ ದೀಪ ಅಂದರೆ ತುಂಬ ಇಲ್ಲ ಸಿಹಿ ಪದಾರ್ಥಗಳ ನೈವೇದ್ಯವನ್ನು ಕೂಡ ಮಾಡ್ಬೋದು.
ಇಲ್ಲ ನೈವೇದ್ಯಕ್ಕೆ ಬೆಲ್ಲ ಆಗಿರ್ಬೋದು, ಹಾಲಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇಲ್ಲ ಬಾಳೆಹಣ್ಣು ಆಗಿರ್ಬೋದು, ಈ ಎಲ್ಲ ಒಂದು ನೈವೇದ್ಯಗಳನ್ನ ಅರ್ಪಿಸುವುದರ ಮೂಲಕ ನಿಮ್ಮ ಪರಿಹಾರವನ್ನು ಬಗೆಹರಿಸ್ಕೊಳ್ಳಬಹುದು. ಇದರಿಂದ ಮಾತೆ ಮಹಾಲಕ್ಷ್ಮಿ ಸಂತೃಪ್ತರಾಗ್ತಾರೆ ಅಂತ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಈ ಒಂದು ಅರಿಶಿಣದ ರೆಮಿಡಿಯನ್ನು ನಾವು ಮಾಡಿಕೊಳ್ಳೇಬೇಕು. ಈ ಅರಿಶಿಣದ ರೆಮಿಡಿಯನ್ನು ನಾವು ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ಬೋದು. ಸಿದ್ಧಿಶಾಸ್ತ್ರದಲ್ಲಿ ಈ ಒಂದು ಅರಿಶಿಣದ ಪರಿಹಾರದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಗಂಡನ ಸಂಪಾದನೆ ಕೂಡ ಹೆಚ್ಚಾಗುತ್ತೆ. ಇದರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ. ಅರಿಶಿನ ಇಟ್ಕೊಂಡಿರುವುದರಿಂದ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ನೀವು ಅಡುಗೆ ಮಾಡುವಾಗ ಅರಿಶಿನ ಹಾಕ್ತಿರಲ್ವ, ಆವಾಗ ನೀವು ಅರಿಶಿನವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅಡುಗೆಯನ್ನು ಶುರು ಮಾಡೋದ್ರಿಂದ ಆದಷ್ಟು ನಿಮಗೆ ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ. ಉಪ್ಪನ್ನು ಮುಟ್ಟಿ ನಮಸ್ಕರಿಸಿ, ಹಾಗೆ ಅರಿಶಿನವನ್ನು ಮುಟ್ಟಿ ನಮಸ್ಕರಿಸಿ, ಲಕ್ಷ್ಮಿಯ ಅನುಗ್ರಹ ನಿಮಗೆ ಶೀಘ್ರವಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿಯೊಂದರಲ್ಲೂ ಸಹ ನಿಮಗೆ ಲಕ್ಷ್ಮಿ ಅದ್ಭುತವಾದಂಥ ಶುಭ ಫಲವನ್ನು ಕಾಣ್ತೀರಾ ಅಂತ ಹೇಳ್ಬೋದು. ಈ ಅರಿಶಿಣದ ಭರಣಿಯಲ್ಲಿ ನಾವು ಏಲಕ್ಕಿಯನ್ನು ಹಾಕಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಏಲಕ್ಕಿಯನ್ನು ತಗೊಂಡಿದ್ದೀನಿ. ಚೆನ್ನಾಗಿರುವ ಏಲಕ್ಕಿಯನ್ನು ತಗೋಬೇಕು. ಈ ಏಲಕ್ಕಿಯಲ್ಲೂ ಕೂಡ ಮನೆಯಲ್ಲಿರುವಂಥ ಎಲ್ಲ ದೋಷವನ್ನು ನಿವಾರಿಸುವಂಥ ಶಕ್ತಿ ಇದೆ. ಮನೆಯಲ್ಲಿ ಯಾವುದೇ ಒಂದು ದುಷ್ಟಶಕ್ತಿಗಳು ಇದ್ದರೂ ಅದನ್ನೆಲ್ಲ ದೂರ ಹೋಗಲಾಡಿಸುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ. ಅದರಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತೆ ಮನೆಗೆ. ಏಲಕ್ಕಿ ಅನ್ನೋದು ಧನಾಕರ್ಷಣೆಯನ್ನು ಮಾಡುತ್ತೆ, ಹಣವನ್ನು ಆಕರ್ಷಣೆ ಮಾಡುತ್ತದೆ. ಈ ಅರಿಶಿಣದಲ್ಲಿ ಏಲಕ್ಕಿಯನ್ನು ಹಾಕುವುದರಿಂದ ವಿಪರೀತವಾದ ಧನಾಗಮನವಾಗುತ್ತೆ. ಅರಿಶಿಣ ಮತ್ತು ಕಲ್ಲುಪ್ಪಿನಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ. ಹಾಗಾಗಿ ನಾವು ಆದಷ್ಟು ಇಲ್ಲಿ 2 ಏಲಕ್ಕಿ ಜೊತೆಗೆ ಇನ್ನೂ ಒಂದು ವಸ್ತುವನ್ನು ಸೇರಿಸಬೇಕಾಗುತ್ತೆ. ಅದಕ್ಕೆ ಈ ಸುಗಂಧ ದ್ರವ್ಯದಲ್ಲಿ ಏಲಕ್ಕಿಯನ್ನು ಬಳಸುವುದರಿಂದ ಧನಪ್ರಾಪ್ತಿ ಯೋಗ ಉಂಟಾಗುತ್ತದೆ. ಹಣ ಅಂತನ್ನೋದು ನಾನಾ ಮೂಲಗಳಿಂದ ನಿಮಗೆ ಲಭಿಸ್ತಾ ಹೋಗುತ್ತೆ. ಅದರ ಜೊತೆಗೆ ಈ ಅರಿಶಿಣದ ಡಬ್ಬಿಯಲ್ಲಿ ಇನ್ನೂ ಒಂದು ವಸ್ತುವನ್ನು ಸೇರಿಸಬೇಕಾಗತ್ತೆ. ಅದು ಯಾವುದನ್ನು ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲಿ ನಾನು 2 ರೂಪಾಯಿ ಕಾಯಿನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ 2 ರೂಪಾಯಿ ಕಾಯಿನ್ ಇಲ್ಲಾಂದರೆ 5 ರೂಪಾಯಿ ಕಾಯಿನನ್ನು ಯೂಸ್ ಮಾಡ್ಬೋದು. 5 ರೂಪಾಯಿ ಕಾಯಿನ್ ಹಾಕಿದರೆ ತುಂಬಾ ಶ್ರೇಷ್ಠ. ನಾನಿಲ್ಲಿ 5 ರೂಪಾಯಿ ಕಾಯಿನನ್ನು ತಗೊಂಡಿದ್ದೀನಿ. 5 ರೂಪಾಯಿ ಕಾಯಿನನ್ನು ಹಾಕುವುದರಿಂದ ನೀವು ಇದರಲ್ಲೂ ಕೂಡ ಕಾಯಿನ್ ಹಾಕಿಡೋದ್ರಿಂದ 5 ರೂಪಾಯಿ ನಾಣ್ಯ ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಾದಂಥ ನಂಬರು ಮತ್ತು ಲಕ್ಕಿ ನಂಬರು, ಲಕ್ಷ್ಮಿಯ ನಂಬರ್ ಅಂತ ಹೇಳ್ಬೋದು. ನಿಮಗೆ 5 ರೂಪಾಯಿ ಕಾಯಿನ್ ಇಲ್ಲ ಅಂದರೆ 2 ರೂಪಾಯಿ ಕಾಯಿನನ್ನು ಹಾಕೋಬೋದು. ಈ ರೀತಿ ಹಾಕೋದ್ರಿಂದ ಖಂಡಿತವಾಗಿಯೂ ನಿಮಗೆ ಹಣ ಅಂತ ಅನ್ನೋದು ನಿಮ್ಮ ಬೆನ್ನ ಹಿಂದೆಯೇ ಬರುತ್ತೆ. ನಿಮಗೆ ಯಾರಾದರೂ ಸಾಲ ಕೊಡಬೇಕಾಗಿದ್ದರೆ, ನೀವೇನಾದರೂ ದುಡ್ಡು ಕೊಟ್ಟು ಅವರಿಂದ ದುಡ್ಡು ಬರ್ತಾ ಇಲ್ಲಂದರೆ ಅವರು ನಿಮ್ಮನ್ನು ಹುಡ್ಕೊಂಡು ಬಂದು ನಿಮಗೆ ದುಡ್ಡು ಕೊಡ್ತಾರೆ. ಈ ರೀತಿ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ. ಈ ಅರಿಶಿಣದ ಡಬ್ಬದಲ್ಲಿ ಭರಣಿಯಲ್ಲಿ ಏಲಕ್ಕಿ ಮತ್ತು 5 ರೂಪಾಯಿ ನಾಣ್ಯವನ್ನು ಹಾಕೋದ್ರಿಂದ, ಎರಡನ್ನು ಸೇರಿಸಿ ಹಾಕೋದ್ರಿಂದ ಅರಿಶಿಣದ 24 ಗಂಟೆಗಳ ಕಾಲ ಈ ಒಂದು ಅರಿಶಿಣದಲ್ಲಿ ಇಡಬೇಕಾಗತ್ತೆ. ಈ ದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಇದನ್ನು ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ನೀವು ಬೆಳಿಗ್ಗೆ ಎದ್ದು ನಂತರ ಮಾರನೇ ದಿನ ಗೋಧೂಳಿಯ ಸಮಯದಲ್ಲೇ ಇದನ್ನು ತೆಗಿಬೇಕಾಗತ್ತೆ. ಅಂದರೆ ಗೋಧೂಳಿಯ ಸಮಯದಲ್ಲಿ ತಂತ್ರ ಮಾಡಿದ ನಂತರ ಮರುದಿನ ಗೋಧೂಳಿ ಸಮಯದಲ್ಲಿ ಇದರಲ್ಲಿರುವಂಥ ಏಲಕ್ಕಿ ಮತ್ತು ನಾಣ್ಯವನ್ನು ತೆಗಿಬೇಕಾಗತ್ತೆ. ಇವೆರಡೂ ವಸ್ತುಗಳನ್ನು, ಏಲಕ್ಕಿ ಮತ್ತು ಈ 5 ರೂಪಾಯಿ ನಾಣ್ಯವನ್ನು ನೀವು ನಿಮ್ಮ ಮನೆಯಲ್ಲಿ ತಿಜೋರಿಯಲ್ಲಿ ಅಥವಾ ಬೀರುವಿನಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಆಗ್ಬೋದು ಅಥವಾ ನಿಮ್ಮ ಗಂಡನ ಪರ್ಸ್ನಲ್ಲಿ ಆಗ್ಬೋದು ಇದನ್ನು ಇಡಬೇಕಾಗತ್ತೆ. ಇದರಿಂದ ಹಣ ಅನ್ನೋದು ನಾನಾ ಮೂಲಗಳಿಂದ ಬರುತ್ತೆ. ಅದರೇ ಅಲ್ಲದೆ ಯಾವುದೇ ಎಷ್ಟೇ ಕೆಲಸ ಮಾಡಿದರೂ ಹಣ ಬರ್ತಾ ಇರೋದಿಲ್ಲ. ನಿಮ್ಗೆ ಹಣ ಬಂದರೂ ಕೂಡ ಅದು ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇರೋದಿಲ್ಲ, ಅಷ್ಟೇ ಖರ್ಚಾಗ್ತಾ ಇರುತ್ತೆ. ಇದರಿಂದ ನೀವು ಇದೇ ರೀತಿ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಅಥವಾ ಮನೆಯಲ್ಲಿ ಬೀರುವಿನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಹಣ ಎಲ್ಲ ನಾನಾ ರೀತಿಗಳ ಮೂಲಗಳಿಂದ ಬರುತ್ತೆ. 1 ತಿಂಗಳ ತನಕ ಇದನ್ನು ಇಟ್ಕೋಬೇಕಾಗುತ್ತೆ. 48 ದಿನಗಳ ತನಕ ಈ ಒಂದು ಭರಣಿಯಲ್ಲಿ ಇರುವಂಥ ಡಬ್ಬಿಯಲ್ಲಿ ಇದನ್ನು ಕೂಡ ಭರಣಿಯಲ್ಲೇ ಇಟ್ಕೋಬೋದು. ಇಲ್ಲ ಅಂದರೆ ನೀವು ಆ ಥರ ಬೀರುವಿನಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಕೋಬೋದು. ಯಾಕಂದರೆ ಗಾಜಿನಲ್ಲಿ ಇಡುವುದರಿಂದ ಗಾಜಿನಲ್ಲಿ ನೆಗೆಟಿವ್ ವೈಬ್ಸ್ನ ಹೋಗಲಾಡಿಸುವಂಥ ಶಕ್ತಿ ಇದೆ.
ಅಥವಾ ನೀವು ಗಾಜಿನಲ್ಲಿ ಅದಕ್ಕೆ ಮಾಡ್ಕೋಬೋದು. 48 ದಿನಗಳ ಕಾಲ ಏಲಕ್ಕಿ ಮತ್ತು 5 ನಾಣ್ಯವನ್ನು ಡಬ್ಬದಲ್ಲೇ ಇಟ್ಕೋಬೋದು. 48 ದಿನ ಆದಮೇಲೆ ನೀವು ಇದರಲ್ಲಿರುವಂಥ ಏಲಕ್ಕಿ ಇದೆಯಲ್ಲ, ಏಲಕ್ಕಿನ ತೆಗೆದು ನೀವು ಒಂದು ಹಸಿರು ಗಿಡದ ಬುಡಕ್ಕೆ ಹಾಕಬೇಕಾಗುತ್ತೆ. ಅಲ್ಲಿ ಯಾರೂ ಮೆಟ್ಟಬಾರ್ದು ಅಂಥ ಒಂದು ಸ್ಥಳದಲ್ಲಿ, ಹಸಿರು ಗಿಡದಲ್ಲಿ ಅಥವಾ ತೆಂಗಿನ ಮರ ಇರುತ್ತಲ್ವ ಅದರ ಬುಡದಲ್ಲಾದರೂ ಹಾಕ್ಬೋದು. ಅದೇ ರೀತಿ ಅದರಲ್ಲಿರುವಂಥ 5 ರೂಪಾಯಿ ನಾಣ್ಯವನ್ನು ಕೂಡ ನೀವು ಬೀರುವಿನಲ್ಲಿ ಇಟ್ಕೋಬೋದು. ಒಂದು ವ್ಯಾಪಾರಸ್ಥರಾಗಿದ್ದರೆ ನೀವು ಗಲ್ಲಪೆಟ್ಟಿಗೆ ಇರುತ್ತಲ್ಲ ಅದರಲ್ಲಿ ಇಟ್ಕೋಬೋದು, ಇಲ್ಲ ನೀವು ನಿಮ್ಮ ಪರ್ಸ್ನಲ್ಲಿ ಇಟ್ಕೋಬೋದು. ಈ ದಿನ ನೀವು ಈ ತಂತ್ರವನ್ನು ಮಾಡ್ಕೊಂಡಿದ್ರೆ ಆಗಿದ್ದರೆ ಅದ್ಭುತವಾಗಿ ನಿಮಗೆ ಹಣ ವೃದ್ಧಿಸುತ್ತೆ. ಈ ಚೆಕ್ಕ ಪರಿಹಾರವನ್ನು ನೀವು ಮಾಡಿ ನೋಡಿ, ಅದ್ಭುತವಾದ ಫಲಿತಾಂಶವನ್ನು ತಂದುಕೊಡುತ್ತೆ ಅಂತ ನಾವು ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಶುಕ್ರವಾರ ದಿನ ಈ ಕೆಲಸವನ್ನು ತಪ್ಪದೇ ಮಾಡಿ. ನಿಮಗೆ ಯಾವುದೇ ರೀತಿಯ ತೊಂದರೆ ಇದ್ದು ಆ ಎಲ್ಲ ತೊಂದರೆ ನಿವಾರಣೆಯಾಗಿ ನಿಮ್ಮ ಮನೆಯಲ್ಲಿ ಹಣದ ಬಾಧೆಯಾಗಿರ್ಬೋದು, ಆರ್ಥಿಕ ಸಂಕಷ್ಟ ಆಗಿರ್ಬೋದು, ದುಡ್ದ ದುಡ್ಡು ಕೈಯಲ್ಲಿ ನಿಲ್ಲುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಂದರೆ ನಾಳೆ ಶುಕ್ರವಾರ ಈ ಒಂದು ಕೆಲಸವನ್ನು ನೀವು ಮನೆಯಲ್ಲಿ ಖಂಡಿತವಾಗಿಯೂ ಮಾಡಿ. ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಸಂಕಷ್ಟ, ಸಾಲ ಬಾಧೆ ಆಗಿರ್ಬೋದು, ಹಣದ ಅಡಚಣೆ ಆಗಿರ್ಬೋದು, ಅದನ್ನೆಲ್ಲ ಹೋಗಲಾಡಿಸ್ಕೊಳ್ಳಿ ಅಂತ ನಾನು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ವಿಡಿಯೋ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಆ ಮಾತೆ ಮಹಾಲಕ್ಷ್ಮೀ ದೇವಿ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ.